ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕ್ಲಿಷ್ಟಕರ ವಿಷಯಗಳನ್ನು ಸರಳವಾಗಿ ವಿಶ್ಲೇಷಿಸುವ ಈ ಸರಣಿಗೆ ಸ್ವಾಗತ. ಇವತ್ತು ನಾವು ಭೂಗೋಳಶಾಸ್ತ್ರದ ಕೆಲವು ತುಂಬಾನೇ ಮುಖ್ಯವಾದ ಪ್ರಶ್ನೆಗಳನ್ನು ಆಳವಾಗಿ ನೋಡೋಣ. ಯಾವುದೆಲ್ಲ ಕರ್ನಾಟಕದ ಪರೀಕ್ಷೆಗಳಲ್ಲಿ ಮತ್ತೆ ಮತ್ತೆ ಬರ್ತವೆ. ಸರಿ, ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯನ್ನ ಒಂದು ಸಖತ್ ಇಂಟ್ರೆಸ್ಟಿಂಗ್ ಪ್ರಶ್ನೆಯಿಂದ ಶುರು ಮಾಡೋಣ. ಇದರ ಉತ್ತರ ಕೊನೆಗೆ ಸಿಗತ್ತೆ, ಆದ್ರೆ ಇದು ನಮ್ಮ ಇಡೀ ವಿಷಯದ ತಿರುಳನ್ನ ಹಿಡಿದಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿ. ನೋಡಿ, ನಮ್ಮ ಭೂಮಿಯ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವು ಮೊದಲು ಶುರು ಮಾಡಬೇಕಾಗಿರೋದೇ ನೆಲದಿಂದ, ಅಂದ್ರೆ ನಮ್ಮ ಇಡೀ ಪರಿಸರ ವ್ಯವಸ್ಥೆಗೆ ಅಡಿಪಾಯ ಆಗಿರೋ ಮಣ್ಣಿನಿಂದ. ಹಾಗಾದ್ರೆ ನೋಡಿ, ಈ ಒಂದು ಪದವನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ಪರೀಕ್ಷಕರಿಗೆ ಒಂಥರ ಫೇವ್ರೇಟ್ ಇದ್ದಾಗೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ. ಮಣ್ಣಿನ ವೈಜ್ಞಾನಿಕ ಅಧ್ಯಯನಕ್ಕೆ ಏನಂತ ಕರೀತಾರೆ? ಉತ್ತರ ಪೆಡಾಲಜಿ. ಮರಿಬೇಡಿ. ಮಣ್ಣಿನ ಸಂಯೋಜನೆ ಅಂದ್ರೆ ಅದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಈ ಲೋಮಿ ಮಣ್ಣು ಅಂದ್ರೆ ಇದೊಂದು ಪರ್ಫೆಕ್ಟ್ ಮಿಕ್ಸ್ಚರ್. ಯಾವ್ದ್ರದ್ದು? ಮರಳು, ಜೇಡಿಮಣ್ಣು ಮತ್ತೆ ಹೂಳು. ಇದು ಕೃಷಿಗೆ ಯಾಕೆ ಬೆಸ್ಟ್ ಗೊತ್ತಾ? ಯಾಕಂದ್ರೆ ಇದರಲ್ಲಿ ನೀರು ಮತ್ತೆ ಗಾಳಿ ಓಡಾಡೋಕ್ಕೆ ಸರಿಯಾದ ಜಾಗ ಇರುತ್ತೆ. ನೋಡಿ, ಇದೇ ಒಂದು ಕಾನ್ಸೆಪ್ಟ್ 2023ರಲ್ಲೇ 2 ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಬಂದಿದೆ ಅಂದ್ರೆ ಇದರ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನೀವೇ ಊಹಿಸಿ. ಸರಿ, ಇಷ್ಟೆಲ್ಲ ಬೆಲೆಬಾಳೋ ಈ ಮಣ್ಣನ್ನ ನಾವು ಹಾಳಾಗದಂತೆ ಕಾಪಾಡೋದು ಹೇಗೆ? ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯ. ನೋಡಿ, ಇದು ನಮ್ಮನ್ನ ನೇರವಾಗಿ KEA, KRIDL, JEE 2023 ಪರೀಕ್ಷೆಯ ಒಂದು ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ಆ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು? ಅರಣ್ಯೀಕರಣ, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನ ಬೆಳೆಸೋದು. ಬನ್ನಿ ಹಾಗಾದ್ರೆ ಈಗ ಮುಂದುವರಿಯೋಣ. ಈ ಕಾನ್ಸೆಪ್ಟ್ಗಳೆಲ್ಲ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದ್ವೆ ಅಂತ ನೋಡೋಣ. ಈಗ ನಾವು ನಮ್ಮ ಫೋಕಸ್ ಅನ್ನ ಭಾರತದ ಮೇಲೆ ಇಡೋಣ. ಅಂದ್ರೆ ನಮ್ಮ ಎಕ್ಸಾಮ್ಗಳಲ್ಲಿ ಪದೇ ಪದೇ ಬರುವ ಭಾರತದ ಬೇರೆ ಬೇರೆ ಮಣ್ಣಿನ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. 1998ರ PSI ಪೇಪರ್ನಲ್ಲಿ ಬಂದಿರೋ ಈ ಪ್ರಶ್ನೆ ಭಾರತದ ಒಂದು ಪ್ರಮುಖ ಮಣ್ಣಿನ ಬಗ್ಗೆ ನಮ್ಮ ಜ್ಞಾನವನ್ನ ಟೆಸ್ಟ್ ಮಾಡುತ್ತೆ. ಉತ್ತರ ನೆರೆಮಣ್ಣು ಅಥವಾ ಅಲುವಿಯಲ್ ಸಾಯಿಲ್. ಅಂದಹಾಗೆ ಇದನ್ನ ನದಿಗಳು ತಮ್ಮ ಜೊತೆ ತಂದು ಹರಡ್ತವೆ. ಅದಕ್ಕೆ ಇದು ಭಾರತದ ಅತ್ಯಂತ ಫಲವತ್ತಾದ ಮಣ್ಣು ಕೂಡ. ಮಣ್ಣಿನ ಹೆಸರು ಅಷ್ಟೇ ಅಲ್ಲ, ಅದರ ಗುಣಗಳನ್ನೂ ತಿಳ್ಕೊಂಡಿರ್ಬೇಕು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಕೆಂಪು ಮಣ್ಣು ಯಾಕೆ ಕೆಂಪಾಗಿರುತ್ತೆ? ಅದರಲ್ಲಿರೋ ಕಬ್ಬಿಣದ ಆಕ್ಸೈಡ್ನಿಂದ. ಆದ್ರೆ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿರೋದೇನ್ ಗೊತ್ತಾ? ಅದರಲ್ಲಿ ಯಾವೆಲ್ಲ ಪೋಷಕಾಂಶಗಳು ಇಲ್ಲ ಅನ್ನೋದು. ನೋಡಿದ್ರಲ್ವಾ? ಹಿಂದಿನ ಸ್ಲೈಡ್ನಲ್ಲಿ ನೋಡಿದ ಮಾಹಿತಿನೇ ಈ KEA, SDA, BWSSB 2019ರ ಪ್ರಶ್ನೆಗೆ ಡೈರೆಕ್ಟ್ ಆನ್ಸರ್. ಉತ್ತರ ಏನು? ಖಂಡಿತವಾಗಿಯೂ ಕೆಂಪು ಮಣ್ಣು. ಹೀಗೆ ಕಾನ್ಸೆಪ್ಟ್ಗಳನ್ನು ಲಿಂಕ್ ಮಾಡಿ ಓದಿಕೊಂಡ್ರೆ ಉತ್ತರಗಳು ಎಷ್ಟು ಸುಲಭವಾಗುತ್ತೆ ನೋಡಿ. DSI 2017ರ ಈ ಪ್ರಶ್ನೆ ಜಂಬೂ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್ ಬಗ್ಗೆ ಇದೆ. ಇದು ಎಲ್ಲಿ ಉಂಟಾಗುತ್ತೆ ಅಂದ್ರೆ ಎಲ್ಲಿ ತುಂಬಾನೇ ಬಿಸಿಲು ಮತ್ತೆ ವಿಪರೀತ ಮಳೆ ಇರುತ್ತೋ ಅಂಥ ಪ್ರದೇಶಗಳಲ್ಲಿ. ಆಗೇನಾಗುತ್ತೆ? ಮಣ್ಣಿನ ಮೇಲಿರೋ ಪೋಷಕಾಂಶಗಳೆಲ್ಲ ನೀರಿನಲ್ಲಿ ಕೊಚ್ಚೋಗುತ್ತೆ. ಈ ಪ್ರೋಸೆಸ್ಗೆ ಲೀಚಿಂಗ್ ಅಂತ ಹೇಳ್ತೀವಿ. ಕೊನೆಗೆ ಉಳಿಯೋದು ಬರೀ ಕಬ್ಬಿಣದ ಅಂಶ. ಹಾಗಾಗಿ ಮಣ್ಣು ಫಲವತ್ತತೆಯನ್ನ ಕಳ್ಕೊಳ್ತತ್ತೆ. ಈ FDA 2015ರ ಪ್ರಶ್ನೆಗೆ ಬಂದ್ರೆ ಉತ್ತರ ಜೇಡಿಮಣ್ಣು ಅಥವಾ ಕ್ಲೇ ಸಾಯಿಲ್. ಯಾಕಂದ್ರೆ ಅದರ ಕಣಗಳು ತುಂಬಾನೇ ಸಣ್ಣದಿರ್ತವೆ, ಹಾಗಾಗಿ ಅವುಗಳ ಮಧ್ಯೆ ನೀರನ್ನ ಹಿಡಿದಿಟ್ಕೊಳ್ಳೋಕೆ ಸುಲಭ. ಕಪ್ಪು ಮಣ್ಣು ಕೂಡ ಹೆಚ್ಚು ನೀರು ಹಿಡಿದಿಟ್ಕೊಳ್ಳೋಕೆ ಇದೇ ಕಾರಣ. ಯಾಕಂದ್ರೆ ಅದರಲ್ಲೂ ಜೇಡಿಮಣ್ಣಿನ ಅಂಶ ಜಾಸ್ತಿ ಇರುತ್ತೆ. ಇದು PSI 2002 ಪರೀಕ್ಷೆಯಲ್ಲಿ ಬಂದಿದ್ದ ಒಂದು ವಿಶಾಲವಾದ ಕಾನ್ಸೆಪ್ಟ್. ಮಣ್ಣಿನ ಫಲವತ್ತತೆಯನ್ನ ಹೇಗೆ ಹೆಚ್ಚಿಸಬಹುದಂತ ಕೇಳಿದ್ರು. ಉತ್ತರ ಮೇಲಿನ ಎಲ್ಲವೂ ಅಂತ ಇತ್ತು. ಅಂದ್ರೆ ಬೆಳೆ ಬದಲಾವಣೆ, ಭೂಮಿಯನ್ನ ಸ್ವಲ್ಪ ಕಾಲ ಪಾಳು ಬಿಡೋದು, ಮಿಶ್ರ ಬೇಸಾಯ ಮಾಡೋದು, ಇವೆಲ್ಲ ಮಣ್ಣಿನ ಶಕ್ತಿಯನ್ನ ನ್ಯಾಚುರಲ್ ಆಗಿ ರೀಚಾರ್ಜ್ ಮಾಡೋ ವಿಧಾನಗಳು. ಈಗ ನಾವು ಅಡಿಪಾಯದ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಈಗ ಈ ಮಣ್ಣು ಪೋಷಿಸುವ ಅದ್ಭುತ ಜೀವಿಗಳ ಪ್ರಪಂಚ ಅಂದ್ರೆ ಜೀವ ವೈವಿಧ್ಯದ ಬಗ್ಗೆ ನೋಡೋಣ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಹಿಮಾಲಯ ಇವೆರಡೂ ಜೀವ ವೈವಿಧ್ಯದ ಹಾಟ್ಸ್ಪಾಟ್ಗಳ ಮೇಲಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳಾಗಿ ಪರೀಕ್ಷೆಗಳಲ್ಲಿ ಬಂದಿವೆ. ಭಾರತದಲ್ಲಿ ಒಟ್ಟು 4 ಹಾಟ್ಸ್ಪಾಟ್ಗಳಿವೆ ಅಂತ ನೆನ್ಪಿಡಿ. ಪಶ್ಚಿಮ ಘಟ್ಟಗಳು, ಪೂರ್ವ ಹಿಮಾಲಯ, ಇಂಡೋ-ಬರ್ಮಾ ಪ್ರದೇಶ ಮತ್ತು ಸುಂಡಾಲ್ಯಾಂಡ್. ಈ 4 ಹೆಸರುಗಳು ತುಂಬಾನೇ ಮುಖ್ಯ. PSI in 2018ರ ಈ ಪ್ರಶ್ನೆ ಒಂದು ನಿರ್ದಿಷ್ಟ ಜಾಗದ ಬಗ್ಗೆ ಇದೆ. ಇದೂ ಕೂಡ ಜೀವವೈವಿಧ್ಯದ ಇನ್ನೊಂದು ಮುಖ. ಉತ್ತರ ಉತ್ತರಾಖಂಡ್. ಒಂದು ಮಾತು ನೆನ್ಪಿರ್ಲಿ, ನ್ಯಾಷನಲ್ ಪಾರ್ಕ್ಗಳು ಮತ್ತು ಅವು ಎಲ್ಲಿದೆ ಅನ್ನೋದು ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ಒಂದು ಗ್ಯಾರಂಟಿ ಕ್ವೆಶ್ಚನ್ ಇದ್ದಾಗೆ. ಸರಿ, ಈಗ ಭಾರತದಿಂದ ಹೊರಬಂದು ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್ಗೆ ಹೋಗೋಣ.
ನಮ್ಮ ಇಡೀ ಭೂಮಿಯನ್ನೇ ಬದುಕಿಸಿರೋ ವ್ಯವಸ್ಥೆಗಳ ಬಗ್ಗೆ ನೋಡೋಣ. ನೋಡಿ, ಇದೇ ವಾಕ್ಯ 2023ರಲ್ಲಿ ನಡೆದ 2 ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಉತ್ತರ ಆಗಿತ್ತು. ಅಷ್ಟೊಂದು ಇಂಪಾರ್ಟೆಂಟ್. ಇವುಗಳನ್ನ ಜಗತ್ತಿನ ಶ್ವಾಸಕೋಶಗಳು ಅಂತ ಯಾಕೆ ಕರೀತಾರೆ? ಸಿಂಪಲ್. ನಮ್ಮ ಶ್ವಾಸಕೋಶದ ಹಾಗೇನೆ ಇವು ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ದೊಡ್ಡ ಪ್ರಮಾಣವನ್ನು ಹೀರ್ಕೊಂಡು ನಮ್ಗೆಲ್ಲ ಬೇಕಾದ ಆಮ್ಲಜನಕವನ್ನ ಹೊರಹಾಕ್ತವೆ. ಸರಿ, ಈಗ ನಾವು ಶುರುನಲ್ಲಿ ಕೇಳಿದ ಪ್ರಶ್ನೆಗೆ ವಾಪಸ್ ಬರೋಣ. ನಮ್ಮ ಭೂಮಿಯ ಹೆಚ್ಚಿನ ಆಮ್ಲಜನಕ ಎಲ್ಲಿಂದ ಬರುತ್ತೆ? ಇದು 50% ಹೆಚ್ಚು. ಆದರೆ ಇದು ದಟ್ಟ ಕಾಡುಗಳಿಂದ ಅಲ್ಲ, ಬದಲಾಗಿ ಕಡಲ ಪಾಚಿಗಳಿಂದ ಬರುತ್ತೆ. ಶಾಕಿಂಗ್ ಅಲ್ವಾ? ಈ ಸತ್ಯಾಂಶ ಕೆಇಎ ಎಸ್ಡಿಎ 2023 ಮತ್ತು ಕೆಇಎ ಲೇಬರ್ ಎಫ್ಐ 2023 ಎರಡೂ ಪರೀಕ್ಷೆಗಳಲ್ಲಿ ಸರಿಯಾದ ಉತ್ತರವಾಗಿತ್ತು. ಇದಕ್ಕೆ ಕಾರಣ ಸಮುದ್ರದ ಮೇಲೆ ತೇಲಾಡೋ ಕೋಟ್ಯಾಂತರ ಸೂಕ್ಷ್ಮ ಪಾಚಿಗಳು. ನಮ್ಮೆಲ್ಲರ ಸಾಮಾನ್ಯ ನಂಬಿಕೆಗೆ ಇದು ತದ್ವಿರುದ್ಧವಾಗಿದೆ ಅಲ್ವಾ? ಕೊನೆಯದಾಗಿ ಬನ್ನಿ, ನಮ್ಮ ಪರೀಕ್ಷೆಗಳಿಗೆ ತುಂಬಾನೇ ಮುಖ್ಯವಾದ ಕೆಲವು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಕ್ವಿಕ್ ಆಗಿ ನೋಡಿಬಿಡೋಣ. ಗ್ರೂಪ್ ಸಿ 2021 ಪರೀಕ್ಷೆಯಲ್ಲಿ ಹವಾಮಾನದ ಕೋಡ್ಗಳ ಬಗ್ಗೆ ಒಂದು ಕಾಂಪ್ಲೆಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆ ಬಂದಿತ್ತು. ಈ ಟೇಬಲ್ ಆ ಪ್ರಶ್ನೆಯಲ್ಲಿದ್ದ ಸರಿಯಾಗಿ ಮ್ಯಾಚ್ ಆಗಿದ್ದ 2 ಜೋಡಿಗಳನ್ನ ಸರಳವಾಗಿ ತೋರಿಸುತ್ತೆ. BSH ಮತ್ತು BWK ಈ 2 ಕರೆಕ್ಟ್ ಪೇರ್ ಆಗಿದ್ವು. ಇದು PCKSIS 2017 ಪರೀಕ್ಷೆಯಲ್ಲಿ ಬಂದಿದ್ದ ಒಂದು ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ. ನಕ್ಷೆಗಳನ್ನ ತಯಾರಿಸೋ ವಿಜ್ಞಾನಕ್ಕೆ ಕಾರ್ಟೋಗ್ರಫಿ ಅಂತಾರೆ. ಸಿಂಪಲ್, ನೆನ್ಪಿಡೋಕ್ಕೂ ಸುಲಭ. ಹಾಗೇನೇ ಈ ಅಲ್ಟಿಮೀಟರ್ನ ಡೆಫಿನೇಷನ್ PC ಕಾರಂಡ 2016 ಪೇಪರ್ನಲ್ಲಿ ಬಂದಿತ್ತು. ಇದನ್ನ ನೆನ್ಪಿಡೋಕೆ ಒಂದು ಟ್ರಿಕ್ ಇದೆ ನೋಡಿ. ಆಲ್ಟಿಟ್ಯೂಡ್ ಅಂದ್ರೆ ಎತ್ತರ, ಆಲ್ಟಿಮೀಟರ್ ಅಂದ್ರೆ ಎತ್ತರ ಅಳೆಯೋ ಮೀಟರ್ ಅಷ್ಟೇ. ಮಣ್ಣು ಕೇವಲ ಒಂದು ಜಡ ವಸ್ತು ಅಲ್ಲ, ಅದೊಂದು ಜೀವಂತ ಪರಿಸರ ವ್ಯವಸ್ಥೆ ಅಂತ ಈಗ ನಮಗೆ ಗೊತ್ತಾಯಿತು. ಹಾಗಾದ್ರೆ ಭವಿಷ್ಯಕ್ಕಾಗಿ ಇದನ್ನ ಕಾಪಾಡಿಕೊಳ್ಳಕ್ಕೆ ನಮ್ಮ ಇವತ್ತಿನ ಕೃಷಿ ಪದ್ಧತಿಗಳು ಹೇಗೆ ಬದಲಾಗಬೇಕು? ನೋಡಿ, ಮಣ್ಣಿನಿಂದ ಹಿಡಿದು ನಾವು ಉಸಿರಾಡೋ ಗಾಳಿಯವರೆಗೆ ಈ ಎಲ್ಲಾ ಕಾನ್ಸೆಪ್ಟ್ಗಳು ಒಂದಕ್ಕೊಂದು ಬೆಸ್ತುಕೊಂಡಿವೆ. ಹಾಗಾಗಿ ಎಲ್ಲವನ್ನೂ ಒಂದು ದೊಡ್ಡ ಚಿತ್ರದಲ್ಲಿಟ್ಟು ನೋಡೋದು ತುಂಬಾನೇ ಮುಖ್ಯ. ಇಲ್ಲಿ ಕೇಳಲಾದ ಪ್ರಶ್ನೆ ಕೇವಲ ಪರೀಕ್ಷೆಗೆ ಮಾತ್ರವಲ್ಲ, ನಮ್ಮೆಲ್ಲರ ಭವಿಷ್ಯಕ್ಕೂ ಮುಖ್ಯವಾದದು. ಇದರ ಬಗ್ಗೆ ಯೋಚನೆ ಮಾಡಿ.